ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್. ಕಣ್ಣು ಕಾಣ್ತಿರ್ಲಿಲ್ಲ, ರಾತ್ರಿ ಹೊತ್ತು ತಡಕಾಡ್ತಿದ್ದೆ, ಇವಾಗ ಚೆನ್ನಾಗಿ ಕಾಣ್ತಾ ಇದ್ದದೆ. ನನಗೂ ಬ್ಯಾಕ್ ಪೇನ್ ಇತ್ತು. 1 ವರ್ಷ ಆಯ್ತು. 1 ವರ್ಷದಿಂದ ಯಾವುದೋ ತೊಂದರೆ ಇಲ್ಲ ನನಗೆ. ನಾನು ಗಂಗೋತ್ರಿಯಿಂದ ಬಂದದ್ದು. ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ತುಂಬ ಹಲವಾರು ಜನಕ್ಕೆ ಪದೇ ಪದೇ ಮೂತ್ರ ಹೋಗುವಂಥ ಒಂದು ಸಮಸ್ಯೆ ಇರುತ್ತೆ. ರಾತ್ರಿ ಮಲಗಿದ್ರೆ ಸುಮಾರು ಒಂದು 4-5 ಸಾರಿ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತೆ. ಅವರಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ ಅಂತ ತುಂಬ ಜನಗಳು ಇಲ್ಲಿ ಬರ್ತಾರೆ, ನಮ್ಮ ಆಶ್ರಮಕ್ಕೆ ಬರ್ತಾರೆ. ಮೂತ್ರ ವಿಸರ್ಜನೆ ಒಂದು 4-5 ಸಾರಿ ಮಾಡಬೇಕಾಗುತ್ತೆ, ನಿದ್ರೆ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಇಂಥ ಒಂದು ಸಮಸ್ಯೆ ಹೇಗೆ ಒಂದು ಔಷಧಿ ಕೊಡಬೇಕು ಅಂತ ಹೇಳಿ ಬರ್ತಾರೆ ಸ್ನೇಹಿತರೆ. ಸೊ ಪ್ರತಿಯೊಂದು ಅನಾರೋಗ್ಯದ ಸಮಸ್ಯೆಗೂ ಕೂಡ ಏನಕ್ಕೆ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನಲ್ಲಿ ನಾವೊಂದು ಪಣ ತೊಟ್ಟಿದ್ದೀವಿ ಏನಂತಂದರೆ, ಸರಳವಾಗಿ ಮನೆಯಲ್ಲೇ ಔಷಧಿಗಳನ್ನು ತಯಾರು ಮಾಡಿ ನಮ್ಮ ಕೈಗೆ ನಿಲುಕುವಂಥ ದರದಲ್ಲಿ, ಅಂದರೆ ತುಂಬ ಖರ್ಚು ಮಾಡೋವಂಥ ಒಂದು ಪ್ರಮೇಯ ಇಲ್ಲ, ಮತ್ತು ತುಂಬ ದೂರ ಹುಡುಕಿ ಹೋಗೋ ಔಷಧಿಗಳನ್ನು ತರಬೇಕು, ಗಿಡಮೂಲಿಕೆಗಳನ್ನು ತರಬೇಕು ಅಂತ ಒಂದು ಕಷ್ಟ ಇಲ್ಲ. ಇಂಥ ಒಂದು ಪರಿಹಾರವನ್ನು ಮತ್ತು ಸರಳವಾದ ಮನೆಮದ್ದನ್ನು ಕೈಗೆ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಆರೋಗ್ಯವನ್ನು ಸುಸ್ಥಿತಿಯನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಬಂದಿದ್ದೀನಿ. ಇವತ್ತು ಪದೇ ಪದೇ ಮೂತ್ರ ವಿಸರ್ಜನೆಗೆ ತುಂಬ ಸರಳವಾದ ಒಂದು ಮನೆಮದ್ದು ಏನಂತಂದರೆ ನೇರಳೆ ಹಣ್ಣು. ಸ್ನೇಹಿತರೆ, ಈ ರಸ್ತೆ ಬದಿಗಳಲ್ಲಿ ನೇರಳೆ ಹಣ್ಣನ್ನು ಮಾರ್ತಾ ಇರ್ತಾರೆ. ಯಾರಿಗೆ ಈ ಒಂದು ಸಮಸ್ಯೆ ಇದೆ, ಪದೇ ಪದೇ ಮೂತ್ರ ಹೋಗುವಂಥ ಸಮಸ್ಯೆ ಇದೆ, ದಯಮಾಡಿ ಅವರು ಈ ನೇರಳೆ ಹಣ್ಣನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು 3 ಹಣ್ಣುಗಳನ್ನು ತಿಂತಾ ಬನ್ನಿ. ಸಂಪೂರ್ಣವಾಗಿ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಪ್ರತಿ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೆ ಶ್ರೀ ಶಿವಾನಂದ ಆಶ್ರಮ, ಬಸವನಹಳ್ಳಿ, ರೈಲ್ವೆ ಸ್ಟೇಷನ್ ಹತ್ರ, ನೆಲಮಂಗಲ ಇಲ್ಲಿ. ಮತ್ತು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ. ಕಣ್ಣಿನ ಪೊರೆ, ದೂರದೃಷ್ಟಿ ದೋಷ ಮತ್ತು ಹತ್ತಿರದ ದೃಷ್ಟಿದೋಷ ಇರತಕ್ಕಂಥ ಸಮಸ್ಯೆ ಇರತಕ್ಕಂಥವರು ಇಲ್ಲಿ ಸಂಪರ್ಕಿಸಬಹುದು, ಚಿಕಿತ್ಸೆಯನ್ನು ಪಡೆಯಬಹುದು. ಮತ್ತು ಹೆಚ್ಚಿನ ಮಾಹಿತಿಗೆ ನಮ್ಮ ಆಶ್ರಮದ ಒಂದು ವಿಳಾಸವನ್ನು ನೀವು ಸಂಪರ್ಕಿಸಬಹುದು. ನಮಸ್ಕಾರ ವೀಕ್ಷಕ.